ನಾನು ಮಾಧ್ಯಮದ ಮುಂದೆ ನನ್ನ ಅನಿಸಿಕೆಗಳು ಕೆಲವೊಂದು ಹೇಳ್ತೀನಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದದ. ಈ ಕಾಂಗ್ರೆಸ್ ಸರ್ಕಾರ 135 ಸೀಟಿನ ಬಹುಮತದಿಂದ ಬರಬೇಕಾದ್ರೆ ಕಾರ್ಯಕರ್ತರ ಶ್ರಮ ಎಷ್ಟಿರ್ಬೇಕು, ಕಾರ್ಯಕರ್ತರು ಎಷ್ಟು ದುಡಿದಿರ್ಬೇಕು ಕಾರ್ಯಕರ್ತರು. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅನಿಲ್ ಕುಮಾರ್ ಪಾಟೀಲ್ ಅವರು, ಅಲ್ತಾಫ್ ಹಳ್ಳೂರು ಅವರು, ನಾನು 1991 ಅವ್ರ ಜೊತೆಗಿದ್ದೀನಿ. 1991 ಅವ್ರ ಜೊತೆಗಿದ್ದೀನಿ. ಏನಪ್ಪಾ ಸಂಘಟನೆ ಮಾಡಿ ನಾನು ಸ್ಲಂ ಅಧ್ಯಕ್ಷ ಇದ್ದೆ. ಆವಾಗ ನನ್ನ ಕರೆದ ಮಂದಿ ಕರ್ಕೊಂಡ್ ಬಾ ಅಂತ ಇದ್ರು. ಮೊದಲ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಕೊಟ್ಟಿದ್ದೆ. ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಅವ್ರ ಪಾಪ ಬೆಸ್ಟ್ ಲೀಡರ್ ಅವ್ರು. ಏನ ದೈವಶಾತ್ ಅವ್ರ ದೇವ್ರ ಕರ್ಕೊಂಡ ಏನಪ್ಪಾ ಅವ್ರು ಇದ್ದಿದ್ರಿ ಇವತ್ತ ದೊಡ್ಡ ಟಾಪ್ ಲೆವೆಲ್ ಲೀಡರ್. ಎಲ್ಲ ಸಮಾಜ ಜನರ ಜೊತೆಗೆ ನಿಕಟ ಸಂಪರ್ಕ ಇತ್ತು ಅವ್ರದ್ದು. ಪ್ರಕಾಶ್ ಉಳ್ಳಾಗಡ್ಡಿ ಮಠ ಅವ್ರು ನಾ ಎದೆ ತಟ್ಟು ಹೇಳ್ತೇನೆ. ಅದಾದ್ಮೇಲೆ ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರು ಬಹಳ ಸಂಘಟನೆ ಮಾಡಿದ್ರು ಅವರು. 1991 ಬಹಳ ಸಂಘಟನೆ ಮಾಡಿದ್ರು. ಆಮೇಲೆ ಬಾಬಾಜಾನ್ ಮುದೋಳ್, ಅನ್ವರ್ ಮುದೋಳ್ ಇವೆಲ್ಲ ಪಕ್ಕಾ ಕಾಂಗ್ರೆಸ್ ಕಟ್ಟಾ ಕಾಂಗ್ರೆಸ್ಗಿನವರು. ಏನ್ರಪ್ಪ ಇವ್ರಿಗೆ ಯಾವ್ದು ಸ್ಥಾನಮಾನ ಗೌರವ ಕೊಡ್ತಾ ಇಲ್ಲ. ಬಾಬಾಜಾನ್ ಮುದೋಳ್ ಆತು, ಅಲ್ತಾಫ್ ಹಳ್ಳೂರು ಆತು, ಅನಿಲ್ ಕುಮಾರ್ ಪಾಟೀಲ್ ಆತು. ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರು ಇಲ್ಲಿ ಸಂಘಟನೆ ಮಾಡಿ ಪಕ್ಷ ಬೆಳೆಸಿದಂತ ವ್ಯಕ್ತಿಗಳು. ಇವ್ರಿಗೆ MLC ಕೊಟ್ರು ಕಡಿಮೆನೆ. ಅಲ್ತಾಫ್ ಹಳ್ಳೂರ್ಗೆ MLC ಕೊಟ್ರು ಕಡಿಮೆನೆ ಅವ್ರಿಗೆ. ಆಮೇಲೆ ಅನಿಲ್ ಕುಮಾರ್ ಪಾಟೀಲ್ ಮೇನ್ ಸಂಘಟನೆಗಾರರು. ಬೇಕಾದಂಗೆ ಸಂಘಟನೆ ಮಾಡಿದ್ರು ಸ್ಲಂನ್ಯಾಗ. ಪಕ್ಷಕ್ಕಾಗಿ ಹಗಲಿ ಇರೋಳು ದುಡಿದ್ರು. ಅನಿಲ್ ಕುಮಾರ್ ಪಾಟೀಲ್ ಅವರು ನಾ ಸಾಕ್ಷಿ ಇದ್ದೀನಿ. ಅವ್ರು ಕೊಟ್ಟಿದ್ದಾವ್ ನಾನು. ಅನಿಲ್ ಕುಮಾರ್ ಪಾಟೀಲ್ ಅವರು ಕೊಟ್ರು. ಬೇಕಾದಂಗೆ ದುಡ್ದ ಅವ್ರು ಕೊಟ್ಟು ಅವ್ರು ಕೊಟ್ಟಿದ್ದಾವ್ ನಾ ಸಂಘಟನೆ ಕಾರ್ಯ 91-90 ಏನ್ರಪ್ಪ. ಅಂತ ವ್ಯಕ್ತಿಗಳು ನೀವು ಇನ್ನೂ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ, ಮಹಾನಗರ ಜಿಲ್ಲಾ ಅಧ್ಯಕ್ಷ ಇರೋ ಕೊಂದ್ಕೊಂತೀರಿ. ಸಿದ್ದರಾಮಯ್ಯ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ ಅವ್ರಿಗೆ ಉನ್ನತವಾದ ಸ್ಥಾನಮಾನ ಕೊಡ್ರಿ. ಯಾವ್ದು MLC ಇಲಿಕ್ರೆ ಯಾವ್ದು ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ರಿ. ಬಾಬಾಜಾನ್ ಮುದೋಳ್, ಶಫಿ ಮುದ್ದೇಬ್ಯಾಳ್ 1984 ನಾನು ಶಫಿ ಮುದ್ದೇಬ್ಯಾಳ್ ಇಂಡಸ್ಟ್ರಿಯಲ್ ಎಲೆಕ್ಷನ್ ಮಾಡಿದ್ವಿ. ನಮ್ಮ ಕುಂದನ್ ಅಂತಿದ್ದ, ಇಮಾಮ್ ಹುಸೇನ್ ಖೈರಾತಿ, ಬಶೀರ್ ನವಲೂರು ಬಶೀರ್, ರೆಹಮಾನ್ ಡಂಕಾ ಗಣೇಶ್ಪೇಟ್ ಒಳಗೆ, ರೆಹಮಾನ್ ಬಡೇಗರ್, ರಫೀಕ್ ಬಡೇಗರ್ ಇವರೆಲ್ಲ ದುಡ್ದಂತ ವ್ಯಕ್ತಿಗಳು. ಅವ್ರು ತೀರ್ಕೊಂಡ್ರಿ ಇಲ್ಲ, ಯಾರು ಇಲ್ಲ. ಏನಪ್ಪ ಹಿಂಗ್ ಮಾಡ್ಬೇಕು. ಆಮೇಲೆ ನಮ್ಮ ಕರ್ನಾಟಕದ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು NS ವ್ಯಾಲಿಂದ ಅದು ದುಡ್ಕೊಂಡ್ ಬಂದಾರ. ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ದುಡ್ಕೊಂಡ್ ಬಂದಾರ. ಕಾಂಗ್ರೆಸ್ ಪಕ್ಷನಾಗ ಬೇಕಾದಂಗೆ ಮಾಡಿದ್ರು. ಉನ್ನತವಾದ ಸಂಘಟನೆ ಅದ. ಮತ್ತ ಅವ್ರು ಹೇಳಿದ್ಮೇಲೆ ಅಲ್ಲಿ ನಮ್ಮ ಪೈಲ್ವಾನ್ ಏನದು ಸಾದಿಕ್ ಪೈಲ್ವಾನ್ ಅವರು ವಾಪಸ್ ತಗೊಂಡ್ರು. ಜಮೀರ್ ಅಹಮದ್ ಆಮೇಲೆ ಬಂದ್ರು. ಫಸ್ಟ್ ಏನೈತಲ್ಲ ಇವರ ಮಾಡಿದ್ರು ಸಲೀಂ ಅಹಮದ್ ಅವರು. ಅವ್ರು ತೊಗೊಳಕ್ಕೆ ಸಲೀಂ ಅಹಮದ್ ಕಾರಡ್ರು. ಇಂಥ ವ್ಯಕ್ತಿಗೆ ನೀವು ಇನ್ನೂವರೆಗೆ ಮಿನಿಸ್ಟರ್ ಕೊಟ್ಟಿಲ್ಲ. ಈಗಾಗಲೇ ಕೂಡಲೇ ಖಾಲಿ ಇರೋ ಮಿನಿಸ್ಟರ್ ನಿಮ್ಗೆ ಉನ್ನತ ಸ್ಥಾನಮಾನವಾದ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಕೊಡ್ಬೇಕು ಸಲೀಂ ಅಹಮದ್ ಅವ್ರಿಗೆ. ಅಂದ್ರೆ ಎಲ್ಲಾ ನಮಗೆ ಮುಸಲ್ಮಾನರಿಗೆ ಇಲ್ಲಿ ಮನಸ್ಸಿಗೆ ಶಾಂತಿ ಆಗ್ತದೆ, ಅವ್ರಿಗೂ ಶಾಂತಿ ಆಗ್ತದೆ ದುಡ್ಯಾಗ. ಸಲೀಂ ಅಹಮದ್ ಭಾಳ ದುಡ್ದಾರ. ಏನಪ್ಪ ಇಲ್ಲಿ ಹಜ್ ಭವನ್ ನಿರ್ಮಾಣ ಮಾಡಿದ್ರು, ಹಜ್ ಭವನ್ ತಂದ್ರು. ಎಷ್ಟು ಹೆಮ್ಮೆ ಸಂಗತಿ ಇದು. ಹಜ್ ಭವನ್ ತಂದಿದ್ದಕ್ಕೂ ಎಷ್ಟು ಹೆಮ್ಮೆ ಸಂಗತಿ ಸಲೀಂ ಅಹಮದ್ ಅವರು. ಇಷ್ಟೆಲ್ಲ ದುಡ್ದಾರ ಅವ್ರು. ಸಲೀಂ ಅಹಮದ್ ಅವ್ರಿಗೆ ಹೆಂಗಾರ ಮಾಡಿ ನೀವು ಯಾವ್ದೋ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕು. ಭಾಳ ದುಡ್ದಾರ ಅವ್ರು. NS ವಿದ್ಯಾರ್ಥಿ ಕಾಂಗ್ರೆಸ್ ಅಂತ ದುಡ್ದಾರ. ಸಿದ್ದರಾಮಯ್ಯ ಅವರೇ ಗೊತ್ತೈತಿಲ್ಲ ನಿಮ್ಗೆ, ನೀವು ಜನತಾ ಪರಿವಾರದಿಂದ ಬಂದವರು, ನಿಮ್ಗೆ ಗೊತ್ತೈತಿ ಎಲ್ಲೋ ಏನ್ರಿಪ್ಪ. DK ಶಿವಕುಮಾರ್ ಅವರೇ ನೀವು ತಿಳ್ಕೊಂಡು ಪಾಪ ಅವ್ರಿಗೆ ಉನ್ನತ ಸ್ಥಾನ ಮಾತು ಕೊಡ್ರಿ. ಯಾರಿಗೆ? ಸಲೀಂ ಅಹಮದ್ ಅವ್ರಿಗೆ. ನಾನು ಸೀನಿಯರ್ ರಾಜಕೀಯ ಹೇಳ್ತಾ, ಉತ್ತರ ಕರ್ನಾಟಕದ ಹಿರಿಯ ರಾಜಕೀಯ ಧುರೀಣ IM ತೊರಗಲ್. ಪೂರ್ತಿ ಉತ್ತರ ಕರ್ನಾಟಕದ ಸಂಘಟನೆ ಇದೆ, ಜೈ ಭಾರತ ಜನಸೇವಾ ಸಂಘ ಅಂತೇಳಿ. ಉತ್ತರ ಕರ್ನಾಟಕ ಅಲ್ಲ, ಆಲ್ ಇಂಡಿಯಾ ಒಳಗೆ ಕೆಲವೊಂದು ಬ್ರಾಂಚ್ ಅದ ನಮ್ಮ ಭಾರತ ಜನಸೇವಾ ಸಂಘದ. ಏನಪ್ಪಾ ನಾನು ಪ್ರತಿಷ್ಠಿತ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ಸಲೀಂ ಅಹಮದ್ ಅವ್ರಿಗೆ ಹೆಂಗಾರ ಮಾಡಿ ಮಿನಿಸ್ಟರ್ ಕೊಡಬೇಕ. ಅನಿಲ್ ಕುಮಾರ್ ಪಾಟೀಲ್ಗೆ MLC ಕೊಡಬೇಕ. MLC ಇಲಿಕ್ರು ಯಾವ್ದಾರು ನಿಗಮ ಮಂಡಳ ಅಧ್ಯಕ್ಷ ಮಾಡ್ರಿ. ಆಮೇಲೆ ಅಲ್ತಾಫ್ ಹಳ್ಳೂರ್ ಮಾಡ್ರಿ. ಬಾಬಾಜಾನ್ ಮುದೋಳ್, ಆಮೇಲೆ ಶಫಿ ಮುದ್ದೇಬ್ಯಾಳ್ ಇವೆಲ್ಲ ದೊಡ್ಡದಂತ ವ್ಯಕ್ತಿಗಳು. ಹಗಲಿರು ದೊಡ್ಡದಾರ ಇವ್ರು. ಇಂಡಸ್ಗಿರಿ ಸಾಹೇಬರು ಯಾವ್ದು ಶಿಫಾರಸು ಮಾಡ್ತಾ ಇಲ್ಲ ಇವ್ರ ಬಗ್ಗೆ. ಆಮೇಲೆ ನಿಮ್ ಬಗ್ಗೆ ದೊಡ್ಡದಾರ ಶಫಿ ಮುದ್ದೇಬ್ಯಾಳ್ ಇಂಡಸ್ಗಿರಿ ಸಾಹೇಬ್ರೆ. 1984 ನಾ ಗಾರ್ಡನ್ ಪೇಟ್ನಾಗಿದ್ದೆ. ರಿಯಾಜ್ ರೋಡ್ ಲೈನ್ಸ್ ಅಂತ ಬಾಬು ಕೊಪ್ಪಳ ಆಫೀಸ್ನಾಗಿದ್ದೆ. ಅವಾಗ ನಾನು ಎಲ್ಲಾ ಗಣೇಶ್ ಪೇಟ್ ಮಂದಿ ಕೊಟ್ಟು ಹುಯ್ ಅಂತ ಹೋಗ್ತಿದ್ದೆ ಸಂಘಟನೆಗೆ. ಅವಾಗ ಶಫಿ ಮುದ್ದೇಬ್ಯಾಳ್ ಉಸ್ತುವಾರಿ ಇತ್ತು ಅಲ್ಲಿ ಸಿಬಿಟ್ಯಾಗ. ಇಂಡಸ್ಗಿರಿ ಸಾಹೇಬ್ರೆ ಸ್ವಲ್ಪ ಶಿಫಾರಸು ಮಾಡ್ರಿ. ಕಾಂಗ್ರೆಸ್ ಪಕ್ಷ ಭಾಳ ದುಡ್ದಾರ ಅವ್ರು. ಬರೀ ಜೋಡಿಸ್ಕೊಳಕ್ ನೋಡ್ತೀರಿ ನೀವು. ಇಲೆಕ್ಷನ್ ಇದ್ದಾಗ ವಾಪಸ್ ಕೊಡಕ್ ನೋಡ್ತೀರಿ. ಈ ಕಾರ್ಯಕರ್ತರು ಅವ್ರು ಯಾವ್ದಾರು ಒಂದು ನಿಗಮ ಸ್ಥಾನ ಬೇಕು ಬೇಡ. ಶಫಿ ಮುದ್ದೇಬ್ಯಾಳ್ಗೆ ಅಧ್ಯಕ್ಷ ಬೇಡ, ಒಂದು ಯಾವ್ದಾದ್ರು ನಿಗಮ ಸದಸ್ಯ ಮಾಡ್ರಿ. ಬಾಬಾಜಾನ್ ಮುದೋಳ್ಗೆ ಯಾಕೆ ನಿಗಮ ಸದಸ್ಯ ಮಾಡ್ರಿ. ಇವ್ರಿಗಿಬ್ಬರು ಅಧ್ಯಕ್ಷ ಮಾಡ್ರಿ. ಅಲ್ತಾಫ್ ಹಳ್ಳೂರ್ಗೆ, ಅನಿಲ್ ಕುಮಾರ್ ಪಾಟೀಲ್ಗೆ. ಯಾಕಂದ್ರೆ ನಾ ಸಾಕ್ಷಿ ಇದ್ದೀನಿ. 1991 ಸ್ಟೋರಿ ಹೇಳಾಕ್ತೀನಿ, 1984 ಸ್ಟೋರಿ ಹೇಳಾಕ್ತೀನಿ. ಸಾಹೇಬ್ರೆ, ಇಂಡಸ್ಗಿರಿ ಸಾಹೇಬ್ರೆ, HK ಪಾಟೀಲ್ರು ಇವ್ರು ಗಮನ ಕೊಡ್ರಿ. HK ಪಾಟೀಲ್ ನಿಮ್ಮ ಬಗ್ಗೆ ನೀವು ಬಂದಾಗ ಹುಯ್ ಅಂತ ಮಂದಿ ಕರ್ಕೊಂಡ್ ಬರ್ತಿದ್ದೆ, ಸಂಘಟನೆ ಮಾಡ್ತಿದ್ದೆ. 84, 85, 86, 87, 88 ಮಠ ನೀವು ನನ್ಗೆ ಗುರುತಿಸ್. ನಮ್ ಫೋಟೋ ಅದ ನಿಮ್ಮ. ರಮಾನಾಥ್ ರಾಯ್, KH ರಂಗನಾಥ್, SM ಯಾಹ್ಯ, ಹಾರನಹಳ್ಳಿ ರಾಮಸ್ವಾಮಿ, ಮನೋಹರ್ ತಹಶೀಲ್ದಾರ್,
ಎಚ್ ಕೆ ಪಾಟೀಲ್ ಸಾಹೇಬರು ಇವರೆಲ್ಲಾರು ಕೊಟ್ರೆ ಸಂಪರ್ಕ ಇತ್ತು. ಯಾವಾಗ 90 ಒಳಗೆ ಏನ್ರಿಪ್ಪ ಎಸ್ ಎಂ ಯಾಯ ಬರ್ತಿದ್ದ ಮನೆಗೆ, ತೊರಗಲ್ ಕೆದರೆ ಬುಲಾ ಹೊಸ್ಕು ಅಂತ ಹಿಂಗೆಲ್ಲ ಸಂಘಟನೆ ಇತ್ತು. ಹಾರನಹಳ್ಳಿ ರಾಮಸ್ವಾಮಿ, ಕೆ ಎಚ್ ರಂಗನಾಥ್, ಎಸ್ ಎಂ ಯಾಯ ಇವರೇ ಬರ್ತಿದ್ರು ಏನ್ರಿಪ್ಪ. ಹಿಂಗಾಗಿ ನಾನು ಒಬ್ಬ ಸೀನಿಯರ್ ಲೀಡರ್ ಇದ್ದೀನಿ. ಈಗ ನಾವು ಯಾವ ಪಾಲಿಟಿಕ್ಸ್ ಒಳಗಿಲ್ಲ, ನನಗೆ ಪಾಲಿಟಿಕ್ಸ್ ಒಳಗೆ ಇಂಟ್ರೆಸ್ಟ್ ಇಲ್ಲ ಏನ್ರಿಪ್ಪ. ಕೆಲವೊಂದು ನಮ್ಮ ಏನದಲ್ಲ ಬೆಂಬಲಿಗರು, ನನ್ನ ಹಿತೈಷಿಗಳು ಅವ್ರು ಬೆಳೆಸಿ ಅವ್ರ ಬಗ್ಗೆ ಶಿಫಾರಸು ಮಾಡ್ತೀನಿ ಅಷ್ಟೇ. ಇವ್ರಿಗೆ ಹೆಂಗಾರ ಮಾಡಿ, ಹೆಂಗಾರ ಇದು ಮಾಡಿ ಅವ್ರಿಗೆ ಯಾವ್ದು ಸ್ಥಾನಮಾನ ಕೊಡಿ. ಕೇಳಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ, ಇಂಡಸ್ಗಿರಿ ಸಾಹೇಬ್ರಿಗೆ, ಎಚ್ ಕೆ ಪಾಟೀಲ್ರಿಗೆ, ಇಲ್ಲೆಲ್ಲ ಏನ್ ಕಾಂಗ್ರೆಸ್ ದುಡಿರೋದಲ್ಲ ಅವ್ರಿಗೆಲ್ಲ ವಿನಿಸ್ಕೊಳ್ತಾ ಇದ್ದೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.